ಗುರು ಈ ಸಲ ನಮ್ಮ RCB ಟೀಮ್ಗೆ ಏನಾಗಿದೆ ಗೊತ್ತಿಲ್ಲ ಗುರು. IPL 2026 ಸ್ಟಾರ್ಟ್ ಆಗಿಂತ ಮುಂಚೆನೆ ನ್ಯೂಸ್ ಮೇಲೆ ನ್ಯೂಸ್, ಇಂಜುರಿ ಮೇಲೆ ಇಂಜುರಿನ ನ್ಯೂಸ್ಗಳು ಬರ್ತಾನೆ ಇದೆ. ಈಗಲೂ ಕೂಡ ಅಷ್ಟೇ. ಮತ್ತೆ RCBಯ 4 ಮೇನ್ ಪ್ಲೇಯರ್ಸ್ಗಳು ಗುರು, ಇವ್ರಿಲ್ಲ ಅಂದ್ರೆ ಟೀಮೇ ಇಲ್ಲ, ಟೀಮ್ ವಿನ್ ಆಗ ಚಾನ್ಸೇ ಇಲ್ಲ, ಆ ತರ ಲೆವೆಲಿಗೆ ಹೋಗ್ಬಿಟ್ಟಿದೆ. ಇವ್ರು 4 ಜನ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಪ್ಲೇಯರ್ಸ್ ಕೂಡ ಆಗಿದ್ರೆ, ಇವ್ರೀಗ ಇಂಜುರಿ ಆಗ್ಬಿಟ್ಟಿದ್ರೆ ಅಂತ ನ್ಯೂಸ್ ಕೂಡ ಬರ್ತಿದೆ. ಸೊ ಈ ತರ ಆಗ್ಬಿಡ್ತಾ ಅಂದ್ರೆ ಏನ್ ಗುರು ಈ ಸಲ IPL 2026 ಕತೆ, ಯಾರನ್ನ ಆಡಿಸ್ತಾರೆ? ಶಿವರಲ್ಲಿ ಆಟ ಬಲ್ಲರ್ ಯಾರು ಅಂತ ಹಾಡು ಹೇಳ್ತಾ ಕುತ್ಕೋಬೇಕಾಗುತ್ತೆ ಅಷ್ಟೇ. ಸೊ ನೀವೆಲ್ಲ ಕೇಳ್ಬೋದು ಯಾರು ಗುರು 4 ಪ್ಲೇಯರ್ಸ್ ಅಂತ. ಇವತ್ತಿನ ವಿಡಿಯೋಲಿ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡೋಣ. ಏನ್ ಇವರು 2026 IPL ಆಡ್ತಾರ ಇಲ್ವಾ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಕೇವಲ ನೀವೀಗ ವಿಡಿಯೋ ನೋಡೋದು ಅಷ್ಟೇ ಅಲ್ಲ, ವಿಡಿಯೋ ಫುಲ್ ನೋಡಿ. ವಿಡಿಯೋದ ಮಿಡಲ್ ಅಥವಾ ಕೊನೆಗೆ ಕೇಳುವ ಸಿಂಪಲ್ ಪ್ರಶ್ನೆಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಅಂದ್ರೆ ಪ್ರತಿದಿನ 100 ರೂಪಾಯಿನ ವಿನ್ ಆಗ್ಬೋದು. ವಿಡಿಯೋ ಲಾಸ್ಟ್ ತನಕ ನೋಡಿ. ಮತ್ತೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿದೊಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಅಂದ್ರೆ ಯಾವುದೇ ರೀತಿಯ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಹಾಗೂ IPL ಅಪ್ಡೇಟ್ಸ್ ಬಂದ್ರು ಕೂಡ ತಕ್ಷಣ ವಿಡಿಯೋನ ಅಪ್ಡೇಟ್ ಮಾಡ್ತಿರ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಸಾಕು. ಫ್ರೆಂಡ್ಸ್, ನಿಮಗೆ ಗೊತ್ತಿರಂಗೆ ಈಗಾಗಲೇ RCBಗೆ ಹೊಡೆತದ್ಮೇಲೆ ಹೊಡ್ತಾ ಬೀಳ್ತಾ ಇದೆ. ಸ್ಟಾರ್ಟಿಂಗ್ ಎಷ್ಟು ಹೇಳಿಂದ ಆಯ್ತು, ಅದಾದ್ಮೇಲೆ ಟೀಮ್ ಡೇವಿಡ್ ಮತ್ತೆ ಈಗ ನೋಡಿದ್ರೆ ಮತ್ತೆ 3 ಜನ ಅಥವಾ 4 ಜನ ಪ್ಲೇಯರ್ಸ್ ಇಂಜುರಿ ಆಗಿದ್ದಾರೆ ಅಂತ ನ್ಯೂಸ್ ಕೂಡ ಬರ್ತಿದೆ. ಈ ತರ ಆಯ್ತು ಅಂದ್ರೆ ಈ ಸಲ RCBಗೆ ಸಖತ್ ಕಷ್ಟ ಕೂಡ ಆಗುತ್ತೆ ಗುರು. ಹೆಂಗಾಗುತ್ತೆ ಅಂದ್ರೆ ಪದೇ ಇಂಜುರಿ ಆಗ್ತಿದ್ದಾರೆ ಅಂದ್ರೆ ಬ್ಯಾಕಪ್ ಪ್ಲೇಯರ್ಸ್ ಚೆನ್ನಾಗಿರೋರು ಯಾರು ಇಲ್ಲ, ಇವರೇಗ ಮೇನ್ ಪ್ಲೇಯರ್ಸ್ ಕೂಡ ಆಗಿದ್ದಾರೆ. ಹಾಗಾದ್ರೆ ನೀವು ಕೇಳ್ಬೋದು ಯಾರ್ಯಾರು ಇರೋದು ಪ್ಲೇಯರ್ಸ್ ಅಂತ. ಮೊದಲನಾಗಿ ಫಿಲಿಪ್ ಸಾಲ್ಟ್, ಇವರಂತೂ ಸ್ಫೋಟಕ ಬ್ಯಾಟ್ಸ್ಮನ್ ಕೂಡ ಆಗಿದ್ದಾರೆ. ಇವರು ಈ ಸಲ ಟೀಮ್ ಅಲ್ಲಿ ಇಲ್ಲ ಅಂದ್ರೆ ನಿಜವಾಗ್ಲೂ ಓಪನಿಂಗ್ ಡಲ್ ಆಗ್ಬಿಡುತ್ತೆ. ಮತ್ತೆ ಅಂತ ಪ್ಲೇಯರ್ಸ್ ಕೂಡ ಯಾರು ಇಲ್ಲ ಫಿಲಿಪ್ ಸಾಲ್ಟ್ ನ ರಿಪ್ಲೇಸ್ ಮಾಡೋಂತಾರೋ. ಸೊ ಹೇಗೆ ಇವರಿಗೆ ಇಂಜುರಿ ಆಯ್ತು ಅಂದ್ರೆ ಈಗ ನೋಡ್ಬೋದು, ನಿಮ್ಗೆ ಗೊತ್ತಿರಂಗೆ ILT T20 ಲೀಗ್ ಕೂಡ ಆಗ್ತಿರುವಂತದ್ದು ಅಬುದಾಬಿಯಲ್ಲಿ. ಅಲ್ಲಿ ಬೆನ್ನಿಗೆ ಗಾಯ ಆಗಿದೆ. ಸೊ ಹಾಗಾಗಿ ಇಂಜುರಿ ಆಗಿದೆ ಅಂದ್ಬಿಟ್ಟು ILT T20 ಲೀಗ್ ಇಂದ ಕೆಲವೊಂದು ಮ್ಯಾಚ್ ಗಳಿಗೆ ಅವ್ರನ್ನ ತೆಗೆದಾಕ್ಬಿಟ್ಟಿದ್ರೆ. ಹಾಗಾಗಿ ಆ ಒಂದು ಮ್ಯಾಚ್ ಅನ್ನು ಅವರು ಕೂಡ ಈಗ ಆಡ್ತಾ ಇಲ್ಲ. ಅದಾದ್ಮೇಲೆ ಎರಡನೇದಾಗಿ ನಮ್ಮ ಕ್ಯಾಪ್ಟನ್ ಅಂದ್ರೆ RCBಯ ಮೇನ್ ಕ್ಯಾಪ್ಟನ್ ಗುರು ರಜತ್ ಪಟಿದಾರ್ ಕೂಡ ಅಷ್ಟೇ ಈ ಸಲ ವಿಜಯ್ ಹಜಾರೆ ಟ್ರೋಫಿ ಕೂಡ ತುಂಬಾ ಮ್ಯಾಚಸ್ ಅನ್ನ ಕೂಡ ಆಡಿದ್ರು. ಅದರಲ್ಲೂ ಕೂಡ ಅಷ್ಟೇ ತುಂಬಾ ಇಂಜುರಿ ಆಗಿದ್ದಾರೆ ಅಂತ ಅವ್ರದ್ದು ಕೂಡ ಒಂದು ಅಪ್ಡೇಟ್ ಕೂಡ ಬರ್ತಿದೆ. ಸೊ 2026 IPL ಅವರು ಕ್ಯಾಪ್ಟನ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾರಾ, ಇಲ್ಲಾಂದ್ರೆ ಅಷ್ಟೊತ್ತಿಗೆ ಕ್ಯೂರ್ ಆಗಿ ವಾಪಸ್ ಟೀಮ್ಗೆ ಬರ್ತಾರಾ, ಅದೇನು ಕೂಡ ಅಪ್ಡೇಟ್ ಇನ್ನು ಅವ್ರ ಕಡೆಯಿಂದ ಕೂಡ ಇಲ್ಲ, ಮತ್ತೆ RCB ಟೀಮ್ ಕಡೆಯಿಂದ ಕೂಡ ಇಲ್ಲ. ಸದ್ಯಕ್ಕೆ ಬರ್ತಿರೋ ರಿಪೋರ್ಟ್ ಪ್ರಕಾರ ರಜತ್ ಪಟಿದಾರ್ ಕೂಡ ಅಷ್ಟೇ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ತುಂಬಾ ಮ್ಯಾಚಸ್ ಅನ್ನ ಆಡಿದ್ರಲ್ಲ, ಹಾಗಾಗಿ ಇಂಜುರಿ ಆಗಿದ್ದಾರೆ ಅಂದ್ಬಿಟ್ಟು ತುಂಬಾ ನ್ಯೂಸ್ ಕೂಡ ಬರ್ತಿದೆ. ಕಾದ್ ನೋಡ್ಬೇಕು. ಇನ್ನ 3ನೇ ಸ್ಫೋಟಕ ಬ್ಯಾಟ್ಸ್ಮನ್ ಮತ್ತೆ ಆಲ್ರೌಂಡರ್ ಕೂಡ ಆಗಿದ್ರೆ ಟೀಮ್ ಡೇವಿಡ್. ಇದ್ರ ಬಗ್ಗೆ ಆಲ್ರೆಡಿ ನಾನು ಪ್ರಿವಿಯಸ್ ವಿಡಿಯೋ ಕೂಡ ಮಾಡಿದೆ, ಏನಕ್ಕೆ ಅವರು ಇಂಜುರಿ ಆಗಿದೆ ಅಂತ. ನಿಮ್ಗೆಲ್ಲ ಗೊತ್ತಿರಂಗೆ ನೋಡಿದಿರ ಅಂದ್ರೆ ಗೊತ್ತಿರುತ್ತೆ. ಯಾವ್ದಿದು ಬಿಗ್ ಬ್ಯಾಶ್ ಲೀಗ್ ಕೂಡ ನಡೀತಿದೆ. ಆ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಮಂಡಿಗೆನ ತುಂಬಾ ಹೊಡೆತ ಬಿದ್ಬಿಟ್ಟು ಇಂಜುರಿ ಆಗಿದ್ರೆ ಅಂತ ನ್ಯೂಸ್ ಕೂಡ ಬಂದಿತ್ತು. ಹಾಗಾಗಿ ಅವ್ರನ್ನ ಇದರಿಂದನೂ ಕೂಡ ಕೈ ಬಿಟ್ಟಿದ್ರು. ಅದರಲ್ಲಿ ಆಸ್ಟ್ರೇಲಿಯಾ T20 ಸ್ಕ್ವಾಡಿಂದನೂ ಕೂಡ ಅಷ್ಟೇ ಕೈ ಬಿಟ್ಟಿದ್ರು, ಆಡಕ್ಕಾಗಲ್ಲ ಅಂತ. ಬಟ್ ರೀಸೆಂಟ್ ಗೆ ಅವ್ರನ್ನ ನೇಮನ್ನ ಆಡ್ ಕೂಡ ಮಾಡಿದ್ರು. ಬಟ್ ಅಷ್ಟೊಳಗೆ ಅವರು ಕ್ಯೂರ್ ಆಗಿ ಟೀಮ್ಗೆ ಜಾಯ್ನ್ ಆದ್ರು, ಆಸ್ಟ್ರೇಲಿಯಾಕ್ಕೆ ಆಡಿದ್ರು ಅಂದ್ರೆ ಡೆಫಿನೆಟ್ಲಿ IPL 2026 ನಮ್ಮ RCBಗೆ ಬಂದು ಕೂಡ ಈಸಿಗೆ ಆಡ್ತಾರೆ. ಆದ್ರೆ ಅವರು ಆಸ್ಟ್ರೇಲಿಯಾ ಟೀಮಿಗೆ ಆಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ IPL 2026 ಅವರು ಆಡಕ್ಕೆ ಚಾನ್ಸ್ ಇಲ್ಲ. ಏನಕ್ಕೆ ಅಂದ್ರೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ, ಅವ್ರ ಟೀಮಿಗೆ ಅವರು ಆಡಲಿಲ್ಲ ಅಂದ್ರೆ ಇನ್ನು IPL 2026 ಯಾವ ತರ ಕಳಿಸ್ಕೊಡ್ತಾರೆ ಗುರು. ಏನಂತಾರೆ ಅಂದ್ರೆ ಏನ್ ಗುರು ಇನ್ನು ನಮ್ಮ ಟೀಮಿಗೆ ಆಡಲಿಲ್ಲ, ಇಂಡಿಯಾಕ್ಕೆ ಹೋಗಿ IPL ಗೆ ಆಡ್ತೀವಿ ಹಾಗೆ ಅಂತ ಮಾತುಗಳು ಬಂದೇ ಬರುತ್ತೆ. ಹಾಗಾಗಿ ಆಸ್ಟ್ರೇಲಿಯಾ ಸ್ಕ್ವಾಡಿಗೆ ಅವ್ರು ಆಡಿದ್ರು ಅಂದ್ರೆ IPL 2026 ನಮ್ಮ RCB ಕೂಡ ಇದೇ ಇರ್ತಾರೆ. ಇನ್ನ 4ನೇದಾಗಿ ಜೋಶ್ ಹೇಜಲ್ವುಡ್, ಇವರು ಕೂಡ ಅಷ್ಟೇ ಇಂಜುರಿ ಆಗಿದ್ರೆ ಅಂತ ತುಂಬಾ ರಿಪೋರ್ಟ್ಸ್ ಗಳು ಕೂಡ ಬರ್ತಿದೆ. 2026 IPL ಅಲ್ಲಿ ಆಡ್ತಾರ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕು. ಇವ್ರನ್ನ ಕೂಡ ಅಷ್ಟೇ ಇಂಜುರಿ ಆಗಿದ್ರೆ ಅನ್ನೋ ಕಾರಣಕ್ಕೆ ಆಸ್ಟ್ರೇಲಿಯಾ ಸ್ಕ್ವಾಡ್ ಅಲ್ಲಿ ಇವ್ರನ್ನ ಹೆಸರು ಮೆನ್ಷನ್ ಕೂಡ ಮಾಡಿಲ್ಲ. ಇನ್ನ IPL 2026 ಏನಾಗುತ್ತೋ ಏನೋ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಗುರು. ಏನಕ್ಕಂದ್ರೆ RCBಗೆ ಸಲ ಹೊಡ್ತದ್ಮೇಲೆ ಹೊಡ್ತಾ ಬೀಳ್ತಾನೆ ಇದೆ, ನ್ಯೂಸ್ ಮೇಲೆ ನ್ಯೂಸ್ ಬರ್ತಾನೆ ಇದೆ. ತುಂಬಾ ಜನ ಇಂಜುರಿ ಆಗಿದ್ರೆ ನ್ಯೂಸ್ ಕೂಡ ಬರ್ತಿದೆ. ಈಗಲೂ ಕೂಡ ಅಷ್ಟೇ 4 ಜನ ಪ್ಲೇಯರ್ಸ್ ಇಂಜುರಿ ಆಗಿರೋದು. ಯಾರ್ಯಾರು ಫಿಲಿಪ್ ಸಾಲ್ಟ್, ರಜತ್ ಪಟಿದಾರ್, ಟೀಮ್ ಡೇವಿಡ್ ಆಗಿರ್ಬೋದು, ಜೋಶ್ ಹೇಜಲ್ವುಡ್, 4 ಜನ ಇಂಜುರಿ ಆಗಿರೋದು. ಟೀಮಿಗೆ ಒಂದು ದೊಡ್ಡ ಲಾಸ್ ಅನ್ನ ಕೂಡ ಮಾಡ್ಬೋದು. ಅವ್ರು ಏನಾದ್ರು ಇನ್ ಕೇಸ್ ಕ್ಯೂರ್ ಆಗ್ಲಿ ಅಂದ್ರೆ ಆಪ್ಷನ್ ಇಲ್ಲ ಗುರು, ಇವ್ರನ್ನ ರಿಪ್ಲೇಸ್ ಮಾಡಕ್ ಆಪ್ಷನ್ ಇಲ್ಲ. ಅಂತ ಪ್ಲೇಯರ್ಸ್ ಯಾರಿದ್ದಾರೆ ಬೇರೆಯವರು. ಸೊ 4 ಜನ ಅಷ್ಟೊಳಗೆ ಕ್ಯೂರ್ ಆದ್ರು ಅಂದ್ರೆ ದೇವ್ರ ದಯೆಯಿಂದ RCB ಒಂದು ಸ್ಟ್ರಾಂಗ್ ಟೀಮ್ ಆಗಿ ಬಂದ್ಬಿಡುತ್ತೆ ಗೇಮ್ ಮಾಡಕ್ಕೆ. ಇನ್ ಕೇಸ್ ಇವ್ರು ಯಾರಾದ್ರೂ ಒಂದು 2 ಪ್ಲೇಯರ್ಸ್ ಕೂಡ ಹೊರಗಡೆ ಕುತ್ಕೊಂಡ್ರು ಅಂದ್ರೆ ಟೀಮಿಗೆ ಸಖತ್ ಲಾಸ್ ಕೂಡ ಆಗುವಂಥದ್ದು. ಏನಾಗುತ್ತೆ ನೋಡೋಣ. ಸೊ ಇವತ್ತಿನ ಗಿವ್ ಅವೇ ಪ್ರಶ್ನೆ ಅಷ್ಟೇ, ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಯಾರು ಇಂಜುರಿ ಆಗಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ ಪ್ರಶ್ನೆ, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ, ಫಸ್ಟ್ ಆನ್ಸರ್ ಮಾಡಿದ್ರಿ ಅಂದ್ರೆ 4 ಜನ 25 ರೂಪೀಸ್ ನ ವಿನ್ ಆಗ್ಬೋದು. ಹಾಗೂ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕೆ ನಾನು ಕೂಡ ಕಾಯ್ತಾ ಇರ್ತೀನಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.